ಬಿಡಿಎಗೆ ಸೇರಿದಂತ 1.5 ಎಕರೆ ಭೂಮಿ ಒತ್ತುವರಿ ಆರೋಪ ಕೇಳಿಬಂದಿದೆ. ಜೆಡಿಎಸ್ ಮುಖಂಡ ಹನುಮಂತೇಗೌಡಗೆ ಬಿಡಿಎ ಈಗ ಬಿಗ್ ಶಾಕ್ ಅನ್ನು ಕೊಟ್ಟಿದೆ. ಕಬ್ಜಾ ಮಾಡಿದ್ದ 75 ಕೋಟಿ ರೂಪಾಯಿ ಮೌಲ್ಯದ ಭೂಮಿಯನ್ನ ವಶಕ್ಕೆ ಪಡೆದುಕೊಳ್ತಾ ಇದೆ ಬಿಡಿಎ. ಕೆಂಗೇರಿ ಬಳಿಯ ಒಳಗೆರೆಹಳ್ಳಿ ಬಳಿ ನಡೆದಿದ್ದಂತ ಒತ್ತುವರಿ 1.5 ಎಕರೆ ಭೂಮಿಯನ್ನ ಒತ್ತುವರಿ ಮಾಡಿಕೊಂಡಿದ್ರು. ಹೀಗಾಗಿ ಬಿಗ್ ಶಾಕ್ ಎದುರಾಗಿದೆ ಹನುಮಂತೇಗೌಡ. ಹಿಂದೆ ಅಸೆಂಬ್ಲಿ ಎಲೆಕ್ಷನ್ಗೆ ಸ್ಪರ್ಧೆ ಮಾಡಿದ್ರು ಈ ಹನುಮಂತೇಗೌಡ ಅವರ ಪತ್ನಿ ಲತಾ ಹೆಸರಲ್ಲಿ ಜಮೀನಿತ್ತು. ಬಿಡಿಎ ಸ್ವತ್ತನ್ನ ಅಕ್ರಮವಾಗಿ ಒತ್ತುವರಿ ಮಾಡಿಕೊಂಡಿದ್ದಾರೆ ಎನ್ನುವಂತ ಆರೋಪ ಕೇಳಿಬಂದಿತ್ತು. 75 ಕೋಟಿ ರೂಪಾಯಿ ಮೌಲ್ಯದ ಭೂಮಿಯನ್ನ ಈಗ ಬಿಡಿಎ ತನ್ನ ವಶಕ್ಕೆ ಪಡ್ಕೊಂಡಿದೆ. ಹನುಮಂತೇಗೌಡ 1.5 ಎಕರೆ ಭೂಮಿಯನ್ನ ಅಂದ್ರೆ ಬಿಡಿಎಗೆ ಸೇರಿದ ಭೂಮಿಯನ್ನ ಒತ್ತುವರಿ ಮಾಡಿಕೊಂಡಿದ್ರು ಅನ್ನುವಂತ ಆರೋಪ ಕೇಳಿಬಂದಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ದಾಖಲೆಗಳನ್ನ ಕಲೆ ಹಾಕಿ ಹೌದಾ ಒತ್ತುವರಿ ನಡೆದಿದ್ಯಾ, ಯಾವಾಗ ಆಗಿದ್ದು, ಏನ್ ಕತೆ ಇದೆಲ್ಲವನ್ನು ಕೂಡ ಪರಿಶೀಲನೆ ಮಾಡಿದ ಬಳಿಕ ಈಗ ಬಿಡಿಎ ಆ 1.5 ಎಕರೆ ಭೂಮಿಯನ್ನ ತನ್ನ ವಶಕ್ಕೆ ಪಡ್ಕೊಂಡಿದೆ. ಈ ಮೂಲಕ ಹನುಮಂತೇಗೌಡಗೆ ಈಗ ಶಾಕ್ ಎದುರಾಗಿರೋದು. ನೋಡಿ, ಬಿಡಿಎ ಸ್ವತ್ತನ್ನ ಅಕ್ರಮವಾಗಿ ಒತ್ತುವರಿ ಮಾಡಿಕೊಂಡಿದ್ದಂತ ಆರೋಪಕ್ಕೆ ಸಂಬಂಧಪಟ್ಟಂತೆ ಕೊನೆಗೂ ಹನುಮಂತೇಗೌಡಗೆ ಶಾಕ್ ಕೊಟ್ಟಿದ್ದಾರೆ ಬಿಡಿಎ ಅಧಿಕಾರಿಗಳು. 1.5 ಎಕರೆ ಭೂಮಿ, 75 ಕೋಟಿ ರೂಪಾಯಿ ಮೌಲ್ಯದ ಭೂಮಿ ಇದು. ಇದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ಕಲೆ ಹಾಕಿ ಡಾಕ್ಯುಮೆಂಟ್ಸ್ ಪರಿಶೀಲನೆ ಮಾಡಿದ ಬಳಿಕ ಜಾಗ ಹೋಗಿ ನೋಡಿದ್ದಾರೆ. ಕಬ್ಜಾ ಮಾಡಿದ್ದು ಕೂಡ ಕನ್ಫರ್ಮ್ ಆಗಿದೆ. ಈಗ ಬಿಡಿಎಗೆ ಮತ್ತೆ ಆ ಭೂಮಿ ಸೇರಿದೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಗಣೇಶ್. ಹನುಮಂತೇಗೌಡ ಅವರ ಪತ್ನಿ ಲತಾ ಅವರ ಹೆಸರಲ್ಲಿ ಇದ್ದಂತ 1.5 ಎಕರೆ ಭೂಮಿ ಇದು ಬಿಡಿಎಗೆ ಸೇರಿದ್ದು ಅಂತ ಈಗ ಗೊತ್ತಾಗಿದೆ. ಯಾವಾಗ ಈ ಭೂಮಿಯನ್ನ ಒತ್ತುವರಿ ಮಾಡಿಕೊಂಡಿದ್ರು, ಇದಕ್ಕೆ ಸಂಬಂಧಪಟ್ಟಂತೆ ದಾಖಲೆಗಳನ್ನ ಹೇಗೆ ಕಲೆ ಹಾಕಿದ್ರು ಅಧಿಕಾರಿಗಳು, ಏನ್ ಡೆವಲಪ್ಮೆಂಟ್ ಆಗಿದೆ, ಡೀಟೇಲ್ಸ್ ಕೊಡೋದಾದ್ರೆ. ಹಲೋ, ಕೇಳಿಸ್ತಾ ಇದೆ, ಹೇಳಿ ಗಣೇಶ್. ಖಂಡಿತವಾಗಲೂ ಇವತ್ತು ನಡೆದಂತಹ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಕಾರ್ಯಾಚರಣೆಯಲ್ಲಿ ಅದು ಕೆಂಪೇಗೌಡ ಸಮೀಪ ಅಂತಂದ್ರೆ ಕೆಂಗೇರಿ ಹೋಬಳಿಯ ವ್ಯಾಪ್ತಿಯಲ್ಲಿರುವಂತಹ ಒಂದಿಷ್ಟು ಸರ್ವೆ ನಂಬರ್ಗಳಲ್ಲಿ ಒತ್ತುವರಿ ಆಗಿರುವಂತದಕ್ಕೆ ಸಾರ್ವಜನಿಕರಿಂದ ದೂರು ಬಂದಿತ್ತು. ಹಾಗೇನೆ ಅಧಿಕಾರಿಗಳು ಅಲ್ಲಿಂದ್ರೆ ವಲಯ ಇಂಜಿನಿಯರ್ಗಳ ಸರ್ವೆ ಪ್ರಕಾರವೂ ಕೂಡ ಸಾಕಷ್ಟು ಮಾಹಿತಿಗಳು ಕೂಡ ಬಂದಿತ್ತು. ಆ ಹಿನ್ನೆಲೆಯಲ್ಲಿ ಇವತ್ತು ತೆರವು ಕಾರ್ಯಾಚರಣೆಯನ್ನ ಆಗಿರುವಂತದ್ದು. ಅಲ್ಲಿನ ಕಾರ್ಯಪಾಲಕ ಅಭಿಯಂತರರ ಅಶೋಕ್ ಬಾಗಿ ಹಾಗೇನೆ ಸಹಪಾಠಿಗಳು ಹಾಗೇನೆ ಬಿಡಿಎ ಎಸ್ಪಿ ಅವರ ನೇತೃತ್ವದಲ್ಲಿ ಒಂದು ಕಾರ್ಯಾಚರಣೆ ಆಗಿರುವಂತದ್ದು. ಸರಿಸುಮಾರು 75 ಕೋಟಿ ಮೌಲ್ಯದ 1.5 ಎಕರೆ ಅಂತಂದ್ರೆ ಪತ್ನಿ ಹಾಗೂ ಕುಟುಂಬದ ಕೆಲ ಸದಸ್ಯರ ಹೆಸರಿನಲ್ಲಿ ಒತ್ತುವರಿ ಆಗಿತ್ತು ಅನ್ನೋಂಥದ್ದು ಈಗ ಪ್ರಾಥಮಿಕವಾಗಿ ತಿಳಿದು ಬರ್ತಾ ಇರುವಂತದ್ದು. ಈಗ ಇನ್ನೂ ಕಾರ್ಯಾಚರಣೆ ಮುಂದುವರೆಯುವಂತದ್ದು. ಒಟ್ಟಾರೆ ಇವತ್ತಿನ ಕಾರ್ಯಾಚರಣೆಯಲ್ಲಿ 150 ಕೋಟಿಗೂ ಹೆಚ್ಚು ಮೌಲ್ಯದ ಒತ್ತುವರಿ ಆದಂತಹ ಪ್ರಾಪರ್ಟಿಗಳನ್ನ ಬಿಡಿಎ ಅಧಿಕಾರಿಗಳು ವಶಕ್ಕೆ ಪಡ್ಕೊಂಡಿರುವಂತದ್ದು. ಅದರಲ್ಲೂ ಅಲ್ಲಿನ ಸ್ಥಳೀಯ ಮುಖಂಡರು ಆಗಿರುವಂತಹ ಜೆಡಿಎಸ್ನ ಹನುಮಂತೇಗೌಡರು ಈಗ ಅವರು ಹಿಂದೆ ಯಲಹಂಕ ವಿಧಾನಸಭಾ ಕ್ಷೇತ್ರಕ್ಕೂ ಸ್ಪರ್ಧಿಸಿದ್ರು. ಅಲ್ಲದೆ ಯಶವಂತಪುರ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಸಾಕಷ್ಟು ರಾಜಕೀಯವಾಗಿ ಆಕ್ಟಿವ್ ಇದ್ದಂತಹ ಪ್ರಮುಖ ರಾಜಕಾರಣಿ ಆದಂತವ್ರು. ಹಾಗಾಗಿ ಅವರ ಹೆಸರಲ್ಲಿ ಅವರ ಫ್ಯಾಮಿಲಿ ಕುಟುಂಬಸ್ಥರು ಬಿಡಿಎ ವಶದಲ್ಲಿದ್ದಂತ ಅದು ಬಿಡಿಎ ಜಾಗವನ್ನು ಒತ್ತುವರಿ ಮಾಡ್ಕೊಂಡಿರುವಂತಹ ಆರೋಪಗಳಿತ್ತು. ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಾಗ ಈಗ ಒತ್ತುವರಿ ಆದಂತಹ ಜಾಗಗಳನ್ನ ತೆರವು ಕಾರ್ಯಾಚರಣೆ ಕೂಡ ಈಗ ನಡೀತಾ ಇರುವಂತದ್ದು. ಓಕೆ, ಥ್ಯಾಂಕ್ ಯು ಗಣೇಶ್ ಮಾಹಿತಿಗೆ.